ಭೂರಿಶ್ರವಸ್ಸು ಮುಂದೆ ಬಂದು ಮಲಗಿದ್ದ ಸಾತ್ಯಕಿಯ ಜುಟ್ಟನ್ನು ಎಡಗೈಯಲ್ಲಿ ಹಿಡಿದು ಅವನ ಎದೆಯ ಮೇಲೆ ಕಾಲಿಟ್ಟನು. ಬಿದ್ದಿರುವ ವೀರನೊಬ್ಬನನ್ನು ಹೀಗೆ ಅವಮಾನಿಸಿರುವುದನ್ನು ಎರಡೂ ಕಡೆಯ ಸೈನ್ಯಗಳು ಬಲವಾಗಿ ವಿರೋಧಿಸಿದರು. ಇದನ್ನು ಕಂಡ ಕೃಷ್ಣನು, ಅರ್ಜುನ, ಸಾತ್ಯಕಿ ಇವನ ಕೈಗೆ ಸಿಕ್ಕಿಕೊಂಡಿರುವುದನ್ನು ನೋಡಲಾಗುತ್ತಿಲ್ಲ. ಸಾತ್ಯಕಿಗೆ ಆಯಾಸವಾಗಿದೆ. ಪ್ರಜ್ಞೆ ಇಲ್ಲದೆ ಮಲಗಿದ್ದಾನೆ. ಅಂಥ ಸ್ಥಿತಿಯಲ್ಲಿ ಅವನು ಹೀಗೆ ಅವಮಾನಿಸುತ್ತಿದ್ದಾನಲ್ಲ. ಸಾತ್ಯಕಿಗೆ ಆಗುತ್ತಿರುವ ಅವಮಾನವನ್ನು ನೀನು ತಪ್ಪಿಸಬಾರದೆ ಎನ್ನಲು ಅರ್ಜುನನು, ಅವನು ಕೂದಲನ್ನು ಹಿಡಿದೆಳೆಯುತ್ತಿರುವವನೇ ಹೊರತು ಕೊಲ್ಲುತ್ತಿಲ್ಲ. ಭೂರಿಶ್ರವಸ್ಸು ಯೋಗ್ಯ ವೀರ. ಕೇವಲ ಹಳೆಯ ಸೇಡನ್ನು ತೀರಿಸಿಕೊಳ್ಳಲು ಹೀಗೆ ಮಾಡುತ್ತಿದ್ದಾನೆ. ಪ್ರತಿಜ್ಞೆ ಪೂರೈಸಿಕೊಂಡಾಯಿತು. ಬಿಟ್ಟು ಬಿಡುತ್ತಾನೆ, ಕೊಲ್ಲುವುದಿಲ್ಲ ಎಂದನು. ಅಷ್ಟರಲ್ಲಿ ಭೂರಿಶ್ರವಸ್ಸು ಕತ್ತಿ ಹಿಡಿದು ಪ್ರಜ್ಞೆ ತಪ್ಪಿದ ಸಾತ್ಯಕಿಯ ತಲೆಯನ್ನು ಕತ್ತರಿಸಲು ಉದ್ಯುಕ್ತನಾದುದು ಕಾಣಿಸಿತು. ಅರ್ಜುನನು, ಛೆ, ನನ್ನನ್ನು ಎಲ್ಲರೂ ಎಲ್ಲ ದಿಕ್ಕುಗಳಿಂದಲೂ ಕಾಡಿಸುತ್ತಿದ್ದಾರೆ. ಆದರೂ ನಾನು ಸಾತ್ಯಕಿಯನ್ನು ರಕ್ಷಿಸುತ್ತೇನೆ. ಇನ್ನೊಬ್ಬರ ದ್ವಂದ್ವ ಯುದ್ಧದಲ್ಲಿ ಪ್ರವೇಶಿಸಲು ಇಷ್ಟಪಡುವುದಿಲ್ಲವಾದರೂ ನನಗಾಗಿ ಅಷ್ಟೆಲ್ಲ ಮಾಡಿದ ಸಾತ್ಯಕಿಯನ್ನು ಕಾಪಾಡಲೇಬೇಕು. ಈಗೇನು ಮಾಡುವುದೆಂದೇ ತೋರುತ್ತಿಲ್ಲ ಎಂದನು. ಭೂರಿಶ್ರವಸ್ಸಿನ ಘಾತುಕ ಕಾರ್ಯವನ್ನು ನೋಡಿ ಕೃಷ್ಣನು, ಸಾತ್ಯಕಿಯನ್ನು ಯಾವುದೋ ಅಜ್ಜನ ಕಾಲದ ಸೇಡಿಗಾಗಿ ಭೂರಿಶ್ರವಸ್ಸು ಕೊಲ್ಲುತ್ತಿದ್ದಾನೆ. ಸುಸ್ತಾಗಿ ಬಿದ್ದಿರುವವರನ್ನು ಕೊಲ್ಲುವುದು ಯುದ್ಧ ನೀತಿಯಲ್ಲ, ನಿಯಮವಲ್ಲ. ಅವನ ಕಾರ್ಯ ಸರಿಯಿಲ್ಲ ಎನ್ನಲು ತಾನು ಇದರಲ್ಲಿ ಪ್ರವೇಶಿಸಬೇಕೆಂದು ಅರ್ಜುನನಿಗೆ ಮನವರಿಕೆಯಾಯಿತು. ಒಂದು ಚೂಪಾದ ಬಾಣದಿಂದ ಭೂರಿಶ್ರವಸ್ಸಿನ ಕೈಯನ್ನು ಕತ್ತರಿಸಿ ಹಾಕಿದನು. ನೋವಿನಿಂದಲೂ ಕೋಪದಿಂದಲೂ ಭೂರಿಶ್ರವಸ್ಸು, ಅರ್ಜುನ, ನೀನು ಈಗ ನಾಚಿಕೆಗೇಡಿನ ಕೆಲಸ ಮಾಡಿರುವಿ. ಯುದ್ಧಕ್ಕೆ ಸಿದ್ಧನಾಗಿಲ್ಲದವನಿಗೆ ಅವನಿಗೆ ತಿಳಿಯದಂತೆ ಹೊಡೆದೆ. ಹೇಗೆ ನೀನು ಅಂಥ ಧರ್ಮವೆತ್ತಿರುವ ಯುಧಿಷ್ಠಿರನ ಎದುರಿಗೆ ಹೋಗಿ ನಿಲ್ಲುವೆ? ಧರ್ಮಿಷ್ಠನಾದ ಅವನು ಇದನ್ನು ಒಪ್ಪುವನೇ? ಕುರುವಂಶದಲ್ಲಿ ಹುಟ್ಟಿದ ನೀನು ಇಡೀ ವಂಶಕ್ಕೆ ಕಳಂಕ ತರುವಂತಹ ಕೆಲಸ ಮಾಡಿಬಿಟ್ಟಿರುವೆ. ನೀನಾಗಿ ನೀನು ಇಂತಹ ಹೀನ ಕಾರ್ಯ ಮಾಡುವವನಲ್ಲ. ನಿನ್ನ ಸಾರಥಿಯ ಸಲಹೆಯಂತೆ ನೀನು ಮಾಡಿರಬೇಕು. ವೃಷ್ಣಿಗಳ ವಂಶದಲ್ಲಿ ಹುಟ್ಟಿದವನಿಗೆ ಮಾತ್ರವೇ ಇಂಥ ಕೀಳು ಮಟ್ಟಕ್ಕಿಳಿಯಲು ಸಾಧ್ಯ ಎನ್ನಲು ಕೋಪದಿಂದ ಅರ್ಜುನನು, ಕೃಷ್ಣನ ಬಗ್ಗೆ ಕೆಟ್ಟ ಮಾತನಾಡಬೇಡ ಭೂರಿಶ್ರವಸ್ಸು. ಅವನು ನನ್ನ ಗುರು, ನನ್ನ ಯಜಮಾನ. ನಿಮ್ಮಿಬ್ಬರ ದ್ವಂದ್ವ ಸರಿಯಾಗಿಲ್ಲವೆಂದು ಗಮನಿಸಿದರೂ ಎಷ್ಟೋ ಹೊತ್ತು ನಾನು ಪ್ರವೇಶಿಸಿರಲಿಲ್ಲ. ಆದರೆ ನೀನು ಅವನನ್ನು ಪ್ರಜ್ಞೆ ಇಲ್ಲದೆ ಇರುವಾಗ ಕೊಲ್ಲಲು ಹೊರಟಿದ್ದೆ. ನನ್ನ ಆಪ್ತ ಸ್ನೇಹಿತನು ಹೀಗೆ ಸಾಯುತ್ತಿರುವಾಗಲೂ ಸುಮ್ಮನಿರುವಷ್ಟು ಹೃದಯಹೀನನಾಗುವವನು ನಾನಲ್ಲ. ಇಷ್ಟು ದಿನಗಳ ಈ ಯುದ್ಧದಲ್ಲಿ ಎಷ್ಟೋ ದ್ವಂದ್ವಗಳು ನಡೆದಿವೆ. ಅವುಗಳಲ್ಲಿ ಒಬ್ಬರು ಬಳಲಿ ಸೋಲತೊಡಗಿದ ಕೂಡಲೇ ಇತರರು ಅವರ ಸಹಾಯಕ್ಕೆ ಬಂದಿದ್ದಾರೆ. ಇನ್ನೊಬ್ಬರನ್ನು ಕುರಿತು ನಾವು ಯೋಚಿಸಬೇಕು. ನನ್ನ ಗೆಳೆಯ, ನನ್ನ ಅನುಯಾಯಿ, ನನ್ನ ಶಿಷ್ಯ, ನನ್ನ ಪ್ರೀತಿಯ ಸಾತ್ಯಕಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲದಿದ್ದಾಗ ನೀನು ಕೊಲ್ಲ ಹೊರಟರೆ ನಾನು ನೋಡುತ್ತಾ ಸುಮ್ಮನಿರಲೆ? ಯಾರು ನನಗಾಗಿ ಯುದ್ಧ ಮಾಡುತ್ತಾರೋ ಅವರು ನನ್ನಿಂದ ರಕ್ಷಿಸಲ್ಪಡುತ್ತಾರೆ. ಇದರಲ್ಲಿ ತಪ್ಪೇನಿಲ್ಲ. ಇದು ನನ್ನ ನಿಯಮ. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.